ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಆರಂಭ ಆಗಿದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಮತ್ತೊಮ್ಮೆ ಜೆಸಿಬಿ ಗರ್ಜಿಸಿದೆ. ಇಲ್ಲಿ ಜಿಬಿಎ ಕಾರ್ಯಪಡೆ ಜೊತೆಗೆ ಹೂವಿನ ವ್ಯಾಪಾರಿಗಳ ನಡುವೆ ಗಲಾಟೆ ಆಗಿದೆ. ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳು ಕಳ್ಳಾಟಕ್ಕೆ ಈಗ ಗರಂ ಆಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯಲ್ಲಿ ಕಾಟಾಚಾರಕ್ಕೆ ತೆರವು ಕಾರ್ಯಾಚರಣೆ ನಡೀತಿದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಪಕ್ಷಪಾತ ಬಿಟ್ಟು ಬಸ್ ನಿಲ್ದಾಣದ ಅಕ್ರಮ ಅಂಗಡಿ ತೆರವು ಮಾಡಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇಷ್ಟ ಬಂದಂತೆ ಮುಟ್ಟೋಕ್ ಬರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳನ್ನ ತರಾಟೆಗೆ ತಗೊಂಡಿದ್ದಾರೆ ವ್ಯಾಪಾರಿಗಳು. ಐಟಿಐ ಗೇಟ್ ಬಸ್ ಸ್ಟ್ಯಾಂಡ್ ಬಳಿ ಕಾವೇರಿದೆ ಈಗ ಮಾತಿನ ಚಟಮಟ. ವ್ಯಾಪಾರಸ್ಥರ ಭಾರೀ ರಗಳೆ ಬೆನ್ನಲ್ಲೇ ಐಟಿಐ ಗೇಟ್ ಬಸ್ಸು ತಂಗುದಾಣದ ಅಕ್ರಮ ಅಂಗಡಿಗಳು ಧ್ವಂಸ ಮಾಡಲಾಗಿದೆ. ಪೊಲೀಸರು ಹಾಗೂ ಮಾರ್ಷಲ್ಸ್ಗಳ ಸಮನ್ವಯದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಜಿಬಿಎ ಆಡಳಿತದ ವಿರುದ್ಧ ಮತ್ತೊಮ್ಮೆ ವ್ಯಾಪಾರಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಏಕಾಏಕಿ ತೆರವು ಮಾಡದಂತೆ ಅಧಿಕಾರಿಗಳ ಜೊತೆ ಈ ರೀತಿಯಾಗಿ ಗರಂ ಆಗಿ ವಾಗ್ವಾದವನ್ನು ನಡೆಸಿದ್ದಾರೆ. ಪ್ರತಿ ಬಾರಿ ಇದೇ ಆಗ್ತಾ ಇರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಎಲ್ಲೂ ಕೂಡ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತಂದ್ರೆ ಜಿಪಿ ಅಧಿಕಾರಿಗಳು ನೋಟಿಸ್ ಕೊಡ್ತಾ ಇಲ್ಲ. ಯಾವುದೇ ನೋಟಿಸ್ ಕೊಡದೆ ಈ ರೀತಿಯಾಗಿ ಬಂದು ದಿಢೀರಾಗಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ವ್ಯಾಪಾರಸ್ಥರು, ಸಣ್ಣ ಪುಟ್ಟ ಅಂಗಡಿಯ ವ್ಯಾಪಾರಿಗಳು ಈ ರೀತಿಯಾಗಿ ಆಕ್ರೋಶ ಹೊರಹಾಕೋದು, ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಎಷ್ಟೆಲ್ಲ ಆರೋಪಗಳನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ಕೂಡ ಗಮನಿಸಿದ್ದೇವೆ. ಈಗ ಮತ್ತೊಮ್ಮೆ ಕೆಆರ್ಪುರಂನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿದೆ. ಹೀಗೆ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಜಿಬಿಎ ಅಧಿಕಾರಿಗಳು ಕಳ್ಳಾಟವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿರುವಂತಹ ವ್ಯಾಪಾರಸ್ಥರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜೊತೆಗೆ ಪ್ರಶ್ನೆ ಮಾಡ್ತಿದ್ದಾರೆ, ಕೇಳ್ತಾ ಇದ್ದಾರೆ, ಯಾವುದೇ ನೋಟಿಸ್ ಇಲ್ಲ, ಏನಿಲ್ಲ, ದಿಢೀರಾಗಿ ಬರ್ತೀರಾ, ಎಲ್ಲವೂ ಕೂಡ ಜೆಸಿಬಿಯಿಂದ ತೆರವು ಮಾಡ್ತಾ ಇದ್ದೀರಾ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅಲ್ಲಿರುವಂತಹ ವ್ಯಾಪಾರಸ್ಥರು, ಸುತ್ತಮುತ್ತ ಇರುವಂತಹ ಜನ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದು ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿರುವಂತಹ ಘಟನೆ. ಇಷ್ಟ ಬಂದಂತೆ ಬರ್ತಾರೆ, ಎಲ್ಲ ಅಂಗಡಿಗಳನ್ನು ತೆರವು ಮಾಡ್ತಾರೆ, ಫುಟ್ಪಾತ್ ತೆರವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದರಲ್ಲೂ ಕೂಡ ಪೊಲೀಸರ ಸಮ್ಮುಖದಲ್ಲಿ ಅಥವಾ ಭದ್ರತಾ ಸಿಬ್ಬಂದಿಯ ಜೊತೆ ಹೋಗಿ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಈಗ ಜಿಬಿ ಅಧಿಕಾರಿಗಳ ಮೇಲೆ ಹಲವು ಬಾರಿ ಹಲ್ಲೆ ಕೂಡ ಆಗಿದೆ. ವ್ಯಾಪಾರಿಗಳು, ಸಣ್ಣ ಪುಟ್ಟ ಅಂಗಡಿಯ ವ್ಯಾಪಾರಸ್ಥರು ಹೋಗಿ ಅವರನ್ನ ಹಲ್ಲೆ ಮಾಡಿರುವಂಥದ್ದು, ದಿಢೀರಾಗಿ ಬಂದು ಈ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀರಾ, ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು, ಯಾವ ರೀತಿಯಾದಂಥ ನೋಟಿಸ್ ಕೊಟ್ಟಿದ್ದೀರಾ, ಯಾವ ನೋಟಿಸ್ ಕೊಟ್ಟಿದ್ದೀರಾ, ಕನಿಷ್ಠ ಪಕ್ಷ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ಕೇಳಿರ್ತಾರೆ. ಹಾಗಾಗಿ ಭದ್ರತಾ ಸಿಬ್ಬಂದಿಯ ಜೊತೆ ಈಗ ಜಿಬಿ ಅಧಿಕಾರಿಗಳು ಹೋಗಿ ಈ ರೀತಿಯಾಗಿ ತೆರವು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಖಡಕ್ ಆಗಿ ಹೇಳಿದ್ದಾರೆ, ಕಡ್ಡಿ ಮುರಿದಂತೆ ಇದನ್ನು ಹೇಳಿದ್ದಾರೆ. ಅದೆಷ್ಟೇ ಹಲ್ಲೆ ಆಗಲಿ ಅಥವಾ ಅದೇನೇ ಆರೋಪಗಳಿರಲಿ, ಒಟ್ಟಿನಲ್ಲಿ ಬೆಂಗಳೂರಲ್ಲಿ ತೆರವು ಕಾರ್ಯಾಚರಣೆ ನಡೆಯುತ್ತೆ ಅಂತ.